ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯವರಿಗೆ ಅತ್ಯಂತ ವಿಶೇಷವಾದದ್ದು ಮಾತ್ರವಲ್ಲದೆ ಇದು ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಬಲ್ಲ ಅತಿ ಶಕ್ತಿಯುತವಾದ ಮಾಹಿತಿ ಅಂತಲೇ ಅನ್ನಬಹುದು. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಸಹ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಮಹತ್ತರವಾದ ಬದಲಾವಣೆಯ ಬಗ್ಗೆ ನಾವು ಈಗ ನೋಡೋಣ. ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಮಹಾ ತಿರುವು ಬರಲಿದೆ. ಇದು ಕೇವಲ ಕಾಕತಾಳೀಯವಲ್ಲ, ಬದಲಾಗಿ ನಿಮ್ಮ ಮನೆಗೆ ಯಾವುದೋ ಒಂದು ದೈವಿಕ ಶಕ್ತಿ ಪ್ರವೇಶಿಸಿದೆ. ಈ ಶಕ್ತಿಯು ನಿಮ್ಮ ಮನೆಯ ಒಂದು 4 ಗೋಡೆಗಳ ಮಧ್ಯೆ ಸಂಚರಿಸುತ್ತಿದೆ, ನಿಮ್ಮನ್ನು ಸದಾ ಕಾಯುತ್ತಿದೆ. ಈ ವಿಷಯದ ಸಂಪೂರ್ಣ ಲಾಭವನ್ನು ನೀವು ಪಡೆಯಬೇಕಾ? ಹಾಗಿದ್ರೆ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ಇದು ನಿಮಗೆ ಲಭಿಸುತ್ತೆ. ನಿಮ್ಮ ಜೀವನ ಉನ್ನತಿಗೆ ಬೇಕಾದ ಅಮೂಲ್ಯ ಮಾಹಿತಿ ಅಂತಲೇ ಅನ್ನಬಹುದು. 2026ರ ಅದೃಷ್ಟದ ಭವಿಷ್ಯ ಮತ್ತು ಈ ರಕ್ಷಾ ಕವಚ. ಈ 2026ನೇ ವರ್ಷವು ಕುಂಭರಾಶಿಯವರ ಪಾಲಿಗೆ ಕೇವಲ ಒಂದು ವರ್ಷವಲ್ಲ, ಅದು ಹಬ್ಬವೋ ಹಬ್ಬ, ಹಣದ ಮಳೆ, ಅದೃಷ್ಟದ ಮಳೆ ಅಂತಲೇ ಅನ್ನಬಹುದು. ಹಾಗಾಗಿ ಅಖಂಡ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಎಷ್ಟೋ ವರ್ಷಗಳಿಂದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಒಂದು ದೇವತೆಯ ಕರುಣೆ ಸುರಿಯುತ್ತಿದೆ. ಆದರೆ ದುರಂತವೆಂದರೆ ಆ ಶಕ್ತಿಯನ್ನು ಗುರುತಿಸುವಲ್ಲಿ ನೀವು ಎಡವಿದ್ದೀರಿ. ಆ ದೇವತೆಯು ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡ್ತಾ ಬಂದಿದ್ದಾರೆ. ಜೀವನದಲ್ಲಿ ಬಂದ ಎಷ್ಟೋ ಗಂಡಾಂತರಗಳಿಂದ, ಅಪಘಾತಗಳಿಂದ ಮತ್ತು ಸಂಕಷ್ಟಗಳಿಂದ ನೀವು ಪಾರಾಗಿದ್ದೀರಿ ಎಂದರೆ ಅದಕ್ಕೆ ಕಾರಣ ಆ ಅದೃಶ್ಯ ಶಕ್ತಿಯೇ ಹೊರತು ಕೇವಲ ನಿಮ್ಮ ಅದೃಷ್ಟವಲ್ಲ. ಈಗ ಸಮಯದ ವ್ಯರ್ಥ ಮಾಡುವ ಕಾಲವಲ್ಲ. ಈ ಡಿಸೆಂಬರ್ ತಿಂಗಳು ಮುಗಿಯುವುದರೊಳಗೆ ನಿಮ್ಮ ಜೀವನದ ಅತಿ ದೊಡ್ಡ ಶುಭವಾರ್ತೆಯನ್ನು ಕೇಳಲಿದ್ದೀರಿ. ಈ ಸಿಹಿ ಸುದ್ದಿಯು ನೀವು ಇದುವರೆಗೆ ಪಟ್ಟ ಕಷ್ಟಗಳಿಗೆ, ಚೆಲ್ಲಿದ ಕಣ್ಣೀರಿಗೆ ಒಂದು ಶಾಶ್ವತವಾದ ಮುಕ್ತಿಯನ್ನು ನೀಡಲಿದೆ. ಕುಂಭರಾಶಿಯ ನೀವು ಈ ಜ್ಯೋತಿಷ್ಯ ಶಾಸ್ತ್ರದ ವಿಶ್ಲೇಷಣೆ ಹಾಗೂ ಈ ರಾಶಿ ಚಕ್ರದ 11ನೆಯ ರಾಶಿ ಈ ಕುಂಭರಾಶಿ. ಈ ಪ್ರಕಾರ ಕುಂಭ ಎಂದರೆ ಬರೀ ಒಂದು ರಾಶಿಯಲ್ಲ, ಅದೊಂದು ಶಕ್ತಿಯುತವಾದ ರಾಶಿ. ಈ ರಾಶಿಯಲ್ಲಿ ಜನಿಸಿದವರು ಈ ಕೆಳಗಿನ ನಕ್ಷತ್ರ ಪಾದಗಳಿಗೆ ಸೇರಿರುತ್ತಾರೆ. ಈ ಧನಿಷ್ಠ ನಕ್ಷತ್ರದ 3ನೇ ಮತ್ತು 4ನೇ ಪಾದಗಳು, ಶತಾಭಿಷ ನಕ್ಷತ್ರದ 1, 2, 3 ಮತ್ತು ಈ 4ನೇ ಪಾದಗಳಲ್ಲಿ ಜನಿಸಿದವರು ಎಂದರ್ಥ ಈ ಕುಂಭರಾಶಿಯ ವ್ಯಾಪ್ತಿಗೆ ಬರುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಸಂಖ್ಯೆಗಳು ಕೂಡ ದೊಡ್ಡ ಪಾತ್ರ ಅನ್ನೋದು ವಹಿಸುತ್ತೆ. ವಿಶೇಷವಾಗಿ 3, 4 ಮತ್ತು 9 ಈ ಸಂಖ್ಯೆಗಳು ನಿಮಗೆ ಅತ್ಯಂತ ಅದೃಷ್ಟಶಾಲಿಗಳು ಆಗಿವೆ. ಯಾವುದೇ ಕೆಲಸ ಮಾಡುವಾಗ ಈ ದಿನಾಂಕಗಳು ಅಥವಾ ಈ ಮೊತ್ತ ಬರುವ ಸಂಖ್ಯೆಗಳನ್ನು ಆರಿಸಿಕೊಂಡರೆ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ. ವಾರಗಳಲ್ಲಿ ಸೋಮವಾರ, ಗುರುವಾರ, ಭಾನುವಾರ ಮತ್ತು ಶುಕ್ರವಾರ ನಿಮಗೆ ಅತ್ಯಂತ ಅನುಕೂಲಕರವಾಗಿದೆ. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಫಲಪ್ರದವಾಗುತ್ತೆ. ಕುಂಭರಾಶಿಯವರ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಗುಣಲಕ್ಷಣಗಳು. ಈ ರಾಶಿಯವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದೆಂದರೆ ಅದು ಸಮುದ್ರದ ಆಳವನ್ನು ಅಳೆಯುವಷ್ಟೇ ಕಷ್ಟಕರವಾದ ಕೆಲಸ. ಇವರು ರಾಶಿಗಳಲ್ಲೇ ಅತ್ಯಂತ ಪ್ರತ್ಯೇಕ ಮತ್ತು ವಿಶಿಷ್ಟ ವ್ಯಕ್ತಿತ್ವದವರು. ಶ್ರೇಷ್ಠ ಆಲೋಚನೆ ಇವರ ಆಲೋಚನಾ ವಿಧಾನ ಮತ್ತು ವಿಶಾಲ ಮನೋಭಾವಕ್ಕೆ ಯಾರಿಗೂ ಸರಿಸಾಟಿ ಇಲ್ಲ. ದೌರ್ಬಲ್ಯ ಆದರೆ ಕೆಲವೊಮ್ಮೆ ಗ್ರಹಗತಿಗಳ ಪ್ರಭಾವದಿಂದ ಇವರು ತಮ್ಮನ್ನು ತಾವೇ ಕಡಿಮೆ ಅಂದಾಜು ಮಾಡಿಕೊಳ್ತಾರೆ. ಬೇರೆಯವರನ್ನು ಇವರು ನಂಬಿ ಮೋಸ ಹೋಗುವ ಪ್ರವೃತ್ತಿ ಇವರಲ್ಲಿ ಇದೆ. ಇವರ ಜೀವನದ ಹಿನ್ನಡೆಗೆ ಮುಖ್ಯ ಕಾರಣ ತುಂಬು ಮಡಕೆ. ಈ ಕುಂಭರಾಶಿಯ ಚಿಹ್ನೆಯೇ ಮಡಕೆ. ಹೇಗೆ ತುಂಬಿದ ಕೊಡ ತುಳುಕುವುದಿಲ್ಲವೋ ಹಾಗೆ ಇವರು ತಮ್ಮಲ್ಲಿರುವ ಅತೀಂದ್ರಿಯ ಜ್ಞಾನ, ಬುದ್ಧಿ ಮತ್ತು ಶಕ್ತಿಯನ್ನು ಹೊರಗಡೆ ಪ್ರದರ್ಶಿಸದೆ ರಹಸ್ಯವಾಗಿ ಇಟ್ಟುಕೊಳ್ತಾರೆ. ಸಹಾಯ ಹಸ್ತ. ಇವರು ಯಾವಾಗಲೂ ಸಹಾಯ ಮಾಡಲು ಸಿದ್ಧರಿರುತ್ತಾರೆ. ಇವರದ್ದು ಸದಾ ಕೊಡುವ ಕೈ ಹೊರತು ಪಡೆಯುವ ಕೈಯಲ್ಲ. ಒಂದು ದೊಡ್ಡ ರಾಜಕೀಯ ಪಕ್ಷಕ್ಕೆ ಅಥವಾ ಸಂಸ್ಥೆಗೆ ಸಲಹೆ ನೀಡುವಷ್ಟು
ಜಾಣ್ಮೆ ಇವರಲ್ಲಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿಯಾಗಿ ಮಾಡುವ ಶಕ್ತಿ ಇವರಲ್ಲಿದೆ. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ಸ್ವಾರ್ಥ ತುಂಬಿದ ಈ ಪ್ರಪಂಚವು ಇವರನ್ನು ಹಲವು ಬಾರಿ ಅಪಾರ್ಥ ಮಾಡಿಕೊಳ್ಳುತ್ತೆ. ಯಾರಿಗೆ ಪ್ರಾಣ ಕೊಟ್ಟಾದರೂ ಸಹಾಯ ಇವರು ಮಾಡ್ತಾರೆ. ಅಂತಹವರೇ ಇವರ ಬೆನ್ನಿಗೆ ಚೂರಿ ಅನ್ನೋದು ಹಾಕಿ ಸಂದರ್ಭಗಳು ಸಾಕಷ್ಟು ಇವೆ. ಆದರೂ ಸಹ ಮಾಡುವುದನ್ನು ಇವರು ನಿಲ್ಲಿಸುವುದಿಲ್ಲ. ಏಕೆಂದರೆ ಅದು ಅವರ ರಕ್ತದಲ್ಲೇ ಬೆರೆತು ಹೋಗಿದೆ. ಸಮಾಜದಲ್ಲಿ ಕುಂಭರಾಶಿಯವರ ಸ್ಥಾನ ಮಾನ ನೋಡುವುದಕ್ಕೆ ಸುಂದರವಾಗಿರುವ ಇವರು ಮಾತಿನಲ್ಲೂ ಆಕರ್ಷಕರು, ಅಪರಿಚಿತರೂ ಕೂಡ. ಇವರ ಹತ್ತಿರ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ತಾರೆ. ಇವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಒಂದು ಪರಿಪೂರ್ಣತೆ, ಒಂದು ಸೆಲೆಕ್ಷನ್ ಅನ್ನೋದು ಇರುತ್ತೆ. ದಯೆ, ದಾನ ಮತ್ತು ಕ್ಷಮಾಗುಣ ಇವರ ದೊಡ್ಡ ಆಸ್ತಿ. ಮೋಸ ಮಾಡಿದವರನ್ನು ಕೂಡ ಕ್ಷಮಿಸುವ ಹೃದಯವಂತಿಕೆ ಇವರದ್ದು. ಕುಂಭರಾಶಿಯವರಿಗೆ ಒಂದು 25 ವರ್ಷದ ನಂತರ ಜೀವನವು ಅತ್ಯಂತ ಸುಂದರವಾಗಿ ಬದಲಾಗುತ್ತೆ. ತಾವು ಕಂಡ ಕನಸುಗಳೆಲ್ಲ ಇವರು ನನಸು ಮಾಡಿಕೊಳ್ತಾರೆ. ಸಮಾಜದಲ್ಲಿ ಗೌರವ, ಮರ್ಯಾದೆ ಮತ್ತು ಐಶ್ವರ್ಯ ಇವರನ್ನು ಹುಡುಕಿಕೊಂಡು ಬರುತ್ತೆ. ಮರೆತಿರುವ ದೇವತೆ, ಕುಲದೇವತೆಯ ಮಹತ್ವ. ಈಗ ಅಸಲಿ ವಿಷಯಕ್ಕೆ ನಾವು ಬರೋಣ. ನಿಮ್ಮನ್ನು ಇದುವರೆಗೆ ಕಾಪಾಡಿದ ಆ ಶಕ್ತಿ ಯಾರು? ಅದುವೇ ನಿಮ್ಮ ಕುಲದೇವತೆ. ಒಮ್ಮೆ ನೀವು ಯೋಚಿಸಿ, ಕಳೆದ 5 ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಅಪಾಯಗಳು ಬಂದಾಗಲೂ ನೀವು ಹೇಗೆ ಪಾರಾಗಿದ್ದೀರಿ? ಯಾರೋ ಒಬ್ಬಳು ಅದೃಶ್ಯವಾಗಿ ನಿಮ್ಮನ್ನು ಕಾಪಾಡಿದ ಅನುಭವ ನಿಮಗಾಗಿದೆಯೇ? ಅದಕ್ಕೆಲ್ಲ ಕಾರಣ ಆ ಅದೃಶ್ಯ ಶಕ್ತಿಯೇ ಹೊರತು ಕೇವಲ ನಿಮ್ಮ ಅದೃಷ್ಟವಲ್ಲ. ಈಗ ಸಮಯವನ್ನು ವ್ಯರ್ಥ ಮಾಡುವ ಕಾಲವಲ್ಲ. ಈ ಡಿಸೆಂಬರ್ ತಿಂಗಳು ಮುಗಿಯುವುದರೊಳಗೆ ನೀವು ಜೀವನದ ಅತಿ ದೊಡ್ಡ ಶುಭವಾರ್ತೆಯನ್ನು ಕೇಳಲಿದ್ದೀರಿ. ಈ ಸಿಹಿ ಸುದ್ದಿಯು ನೀವು ಇದುವರೆಗೂ ಪಟ್ಟ ಕಷ್ಟಗಳಿಗೆ, ಚೆಲ್ಲಿದ ಕಣ್ಣೀರಿಗೆ ಒಂದು ಶಾಶ್ವತವಾದ ಮುಕ್ತಿಯನ್ನು ನೀಡಲಿದೆ. ಪರಿಹಾರ ಮತ್ತು ಆಚರಣೆಗಳು ನೀವು ಮಾಡಬೇಕಾದದ್ದು. ಇನ್ನು ಮುಂದೆ ಆಲಸ್ಯ ಮಾಡಬೇಡಿ. ನಿಮ್ಮ ಕುಲದೇವತೆ ಯಾರೆಂದು ಹಿರಿಯರ ಬಳಿ ಕೇಳಿ ತಿಳಿದುಕೊಳ್ಳಿ. ಆ ದೇವತೆಯ ಫೋಟೋ ಅಥವಾ ವಿಗ್ರಹವನ್ನು ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇಡಿ. ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಆ ದೇವತೆಯ ಹೆಸರನ್ನಾದರೂ ನೀವು ತಿಳಿದುಕೊಳ್ಳಿ. ದೈವಿಕ ಪ್ರಾರ್ಥನೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಕುಲದೇವತೆಯ ಹೆಸರನ್ನು ಸ್ಮರಿಸಿ ನಮಸ್ಕರಿಸಿ. ರಾತ್ರಿ ಮಲಗುವ ಮುನ್ನ ಮತ್ತೊಮ್ಮೆ ಇದುವರೆಗೂ ನಿಮ್ಮನ್ನು ಮರೆತಿದ್ದಕ್ಕೆ ಕ್ಷಮಿಸಿ ಎಂದು ಪ್ರಾರ್ಥಿಸಿ. ಈ ಕ್ಷೇತ್ರ ದರ್ಶನ ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ಸಾಧ್ಯವಾದಲ್ಲಿ 2 ಬಾರಿ ಕುಲದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ದೇವಸ್ಥಾನ ದೂರವಿದ್ದರೂ ಹೋಗಿ ಪೂಜೆ ಸಲ್ಲಿಸಿ ಬನ್ನಿ. ಸೇವೆಯ ಈ ವಿವರ. ದೇವಸ್ಥಾನದಲ್ಲಿ ನಿಮ್ಮ ಶಕ್ತಿಯ ಅನುಸಾರ ಅಭಿಷೇಕ, ನೈವೇದ್ಯ, ತಾಂಬೂಲ ಸೇವೆ ಅಥವಾ ಅನ್ನದಾನವನ್ನು ಮಾಡಿಸಿ. ನಿಮ್ಮ ಪೂರ್ವಜರು ಹಾಗೂ ಈ ಆಚಾರಗಳು ಯಾವ ಆಚಾರಗಳನ್ನು ಮಾಡುತ್ತಿದ್ದರೋ ಅವುಗಳನ್ನು ಮುಂದುವರೆಸಿ. ಈ ಪೂರ್ವಜರ ಪುಣ್ಯ ನಿಮ್ಮ ಮಕ್ಕಳಿಗೆ ಮತ್ತು ಮುಂದಿನ ವಂಶಕ್ಕೆ ನೀವು ನೀಡುವ ಈ ದೊಡ್ಡ ಆಸ್ತಿ ಎಂದರೆ ಈ ಸಂಪ್ರದಾಯಗಳು. ನೀವು ದೈವಿಕ ಹಾದಿಯಲ್ಲಿ ನಡೆದರೆ ನಿಮ್ಮ ಮಕ್ಕಳು ಅದನ್ನೇ ಕಲಿಯುತ್ತಾರೆ ಮತ್ತು ಅದರ ಜೀವನವು ಸುಖಮಯವಾಗಿರುತ್ತೆ. ಮತ್ತು ನೀವು ಈ ಸಮಾರೋಪ ನೆನಪಿರಲಿ, ನೀವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ, ಎಷ್ಟೇ ಶ್ರೀಮಂತರಾದರೂ ದೇವರ ಅನುಗ್ರಹವಿಲ್ಲದೆ ಹಸಿರು ಹುಲ್ಲು ಕೂಡ ಅಲುಗಾಡುವುದಿಲ್ಲ. ಈ ಕುಂಭರಾಶಿಯವರೇ, ನಿಮಗೆ ಅದ್ಭುತವಾದ ದೈವ ಬಲವಿದೆ. ಆ ಬಲವನ್ನು ಸರಿಯಾಗಿ ಬಳಸಿಕೊಳ್ಳಿ. ಕುಲದೇವತೆಯ ಕೃಪೆ ಸಿಕ್ಕರೆ ನಿಮ್ಮ ಅದೃಷ್ಟದ ಬಾಗಿಲುಗಳು ತಾನಾಗಿಯೇ ತೆರೆಯುತ್ತವೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯ ನೆಲೆಸುತ್ತೆ. ಕೊನೆಯದಾಗಿ ಒಂದು ಮಾತು. ಜೀವನದಲ್ಲಿ ಸದಾ ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದೆ ಸಾಗುತ್ತೀರಿ. ಒಂದು ಸಣ್ಣ ಉದಾಹರಣೆಯನ್ನು ಗಮನಿಸಿ. ದೊಡ್ಡ ಬಿರುಗಾಳಿ ಬಂದಾಗ ಮರದ ಕೊಂಬೆಗಳು ಅಲುಗಾಡಬಹುದು, ಕೆಲವು ಎಲೆಗಳು ಉದುರಿ ಹೋಗಬಹುದು. ಆದರೆ ಆ ಮರದ ಬೇರುಗಳು ಗಟ್ಟಿಯಾಗಿದ್ದರೆ ಬಿರುಗಾಳಿ ನಿಂತ ಮೇಲೆ ಅದು ಮತ್ತೆ ಚಿಗುರುತ್ತೆ. ನಿಮ್ಮ ಜೀವನವು ಹಾಗೆಯೇ. ಸಣ್ಣ ಪುಟ್ಟ ಸೋಲುಗಳು ಅಥವಾ ಟೀಕೆಗಳು ಈ ಬಿರುಗಾಳಿಯಂತೆ. ನಿಮ್ಮ ಆತ್ಮವಿಶ್ವಾಸ ಎಂಬ ಬೇರುಗಳನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ. ಇಂದಿನ ಕಷ್ಟಗಳು ಹವಾಮಾನದಂತೆ ಬದಲಾಗುತ್ತೆ, ಆದರೆ ನಿಮ್ಮ ಶ್ರಮ ಮತ್ತು ತಾಳ್ಮೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುತ್ತೆ. ಇಂದಿನ ದಿನವು ನಿಮಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ
ನಿಮ್ಮ ಆಪ್ತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಭಾವಿಸ್ತೀನಿ. ನಿಮ್ಮ ಜೀವನವು ಸದಾ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಎಂದು ನಾನು ಆಶಿಸುತ್ತೇನೆ. ಎಲ್ಲರಿಗೂ ಸಹ ಧನ್ಯವಾದಗಳು.